ಏನಂದರೆ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ಅಭಿಮಾನಿಗೋಸ್ಕರ ಬೆಳಿಗ್ಗೆ 6:30 ಶೋಗೆ ಇರೋದ್ರಿಂದ ಅವ್ರು ಯಾರು ಹಸ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ನಾವು ದೀಪಕ್ ಅವರು, ಶಿವರಾಜ್ ಅವರು, ಅಜಿಕೆಡಿ ಗ್ರೂಪ್, ಚಂದ್ರು ಅವರು, ಲಿಂಗರಾಜ್ ಎಲ್ಲ ಟೋಟಲ್ ಸೇರಿ ಎಲ್ಲರೂ ಸೇರಿ ಹಸ್ಕೊಂಡು ಯಾರು ಹೋಗ್ಬಾರ್ದು, ಫಿಲಮ್ ನೋಡ್ಕೊಂಡು ಖುಷಿಯಾಗಿ ಹೋಗ್ಬೇಕು. ಎಲ್ಲ ಥಿಯೇಟ್ರಿಗೆ ಬಂದು ಎಲ್ಲ ಜನರು ಫಿಲಮ್ ನೋಡಿ ಡೆವಿಲ್ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊತಿದ್ವಿ. 1,000 ಜನಕ್ಕೆ ಇಲ್ಲಿ ಅನ್ನದಾನ ಮಾಡಿದ್ವಿ, ಚಿಕನ್ ಬಿರಿಯಾನಿ ಅಂತ. ಅವ್ರ ಫೇವ್ರೇಟ್ ಎಲ್ಲರಿಗೂ ಎಲ್ಲರೂ ಬಂದಿರೋ ಫೇವ್ರೇಟ್ಸ್ ಎಲ್ಲರಿಗೂ ಸಿಕ್ಕಲಿ ಅಂತ ಇದು ವ್ಯವಸ್ಥೆ ಮಾಡಿದ್ದೀವಿ. ದರ್ಶನ್ ಅವ್ರ ಹೊರಗಡೆ ತುಂಬಾ ಖುಷಿ ಪಟ್ಟಿರೋರು, ಬಟ್ ಲೈಕ್ ಚೀಫ್ ಇನ್ ಕೇಸ್ ದರ್ಶನ್ ಅವ್ರ ಈ ವಿಡಿಯೋ ನೋಡ್ತಿದ್ರೆ ಏನು ಹೇಳ್ತಾರೆ ದರ್ಶನ್ ಸರ್? ಅವರು ಅಲ್ಲೇ ಇರಲಿ ಎಲ್ಲೇ ಇರಲಿ ಅವ್ರ ಅಭಿಮಾನಿಗಳಂತೂ ಅವ್ರು ಖುಷಿಯಾಗಿ ಇದ್ದೇ ಇರ್ತಾರೆ. ಎಲ್ಲ ಈ ಫಿಲಮ್ನ ಸಕ್ಸಸ್ ಮಾಡೇ ಮಾಡ್ತಾರೆ. 100% ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಉತ್ತರಳ್ಳಿಯಲ್ಲಿ ಅನಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಉತ್ತರಳ್ಳಿ ಫ್ಯಾನ್ಸ್ ಇದೆ, ಅವರು ಮಾಡ್ತಾರೆ. ಈ ವೀರೇಶ್ ಟಾಕೀಸಲ್ಲಿ ನಾವು ಎಲ್ಲ ಚಂದ್ರು ಅವರು, ಶಿವರಾಜ್ ಅವರು, ಎಲ್ಲ ದೀಪಕ್ ಅವರು ಎಲ್ಲ ಸೇರಿ ಇಲ್ಲಿ ಮಾಡ್ತಾ ಇದ್ವಿ. ದೀಪಕ್ ಅವರು ವೈಷ್ಣವಿಲಿ ಅರೇಂಜ್ ಮಾಡಿದ್ದಾರೆ ಫ್ಯಾನ್ಸ್ ಶೋ. ಮಧ್ಯಾಹ್ನ 1:30 ಅಲ್ಲಿ ನಡೆಯುತ್ತೆ. ಅಲ್ಲೂ ಅಂದನೆಲ್ಲ ಇಟ್ಕೊಂಡಿದ್ದಾರೆ ದೀಪಕ್ ಅವರು. ಸೊ ಮೊದಲನೇ ದಿನ ಸರ್ ಬಿರಿಯಾನಿ ಇದೆಲ್ಲ ವ್ಯವಸ್ಥೆ ಮಾಡಿದ್ರೆ ಫ್ಯಾನ್ಸ್ಗಳಿಗೆ. ಸೊ ನೆಕ್ಸ್ಟ್ ಪ್ಲಾನ್ ಏನಿದೆ? ನೆಕ್ಸ್ಟ್ 2 ದಿನ 3 ದಿನ ಈ ಥರ ಪ್ಲಾನ್ ಏನಾದ್ರು ಇದೆಯಾ ಅಂತ? ನೆಕ್ಸ್ಟ್ ಪ್ಲಾನ್ ಮಾಡ್ತೀನಿ ಸರ್. ಅದನ್ನ ಮಾಡ್ಬಿಟ್ಟು ಇನ್ನೂ ತುಂಬ ಈ ಥರ ಮಾಡ್ತಾನೆ ಇರ್ತೀವಿ ಸರ್. ಇನ್ನೂ ಇದೇ ಥರ ಮಾಡ್ತಾನೆ ಇರ್ತೀವಿ. ಇದು ಮೇನ್ ಥಿಯೇಟ್ರು ಪ್ರಸನ್ನ ಕೊಡೋದ್ರಿಂದ ಇಲ್ಲಿ ಜನ ಕ್ರೌಡ್ ಕಡಿಮೆ ಅಂದ್ಬಿಟ್ಟು ನಾವು ಈ ಥರ ಇಲ್ಲಿ ಇದು ಮಾಡಿದ್ವಿ. ಇದೇ ಮೇನ್ ಥಿಯೇಟ್ರ್ ಕೊಟ್ಟಿದ್ರೆ ಇಲ್ಲೇ ನಾವು ಇನ್ನೂ ಸಕ್ಸಸ್ ಆಗಿ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಬಿರಿಯಾನಿಯ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 6:30ಗೆ ಫಸ್ಟ್ ಶೋ ಕೂಡ ಆರಂಭವಾಗಿರುವಂತಾದ್ರೆ ಸಮಯ ಈಗ ಸುಮಾರು 10 ಗಂಟೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ತಿಂಡಿಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅಭಿಮಾನಿಗಳು ಈಗಾಗಲೇ ತಿಂಡಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ 2ನೇ ಶೋ ಕೂಡ